ಇವತ್ತು ಸಂಜೆನೇ ಹಕ್ಕು ಪ್ರತಿಪಾದನೆ ಮಾಡೋದಕ್ಕೆ ರಾಷ್ಟ್ರಪತಿ ಭವನಕ್ಕೆ NDA ನಿಯೋಗ ತೆರಳುತ್ತಾ ಇದೆ. ರಾತ್ರಿ 7:30ರಿಂದ 8:30 ಒಳಗೆ ರಾಷ್ಟ್ರಪತಿ ಭವನಕ್ಕೆ ನಿಯೋಗ ಹೋಗಿ ಇವತ್ತೇ ಸರ್ಕಾರ ರಚನೆಗೆ ಅವರು ಹಕ್ಕು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ಪತ್ರವನ್ನು ಕೊಟ್ಟು ಸರ್ಕಾರ ರಚಿಸೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ. ಮತ್ತು ಯಾವುದೇ ಒಂದು ಪಕ್ಷಕ್ಕೆ ಈ ಸರ್ತಿ ಬಹುಮತ ಬಂದಿಲ್ಲದೆ ಇರೋದ್ರಿಂದ ಬೆಂಬಲ ಪತ್ರವನ್ನು ಕೊಡಲೇಬೇಕಾಗತ್ತೆ, ನಂಬರ್ ತೋರಿಸಲೇಬೇಕಾಗತ್ತೆ. ನಮಗೆ ಇಂತಿಂಥ ಪಕ್ಷಗಳ ಇಷ್ಟು ಜನ ಸಂಸದರು ಬೆಂಬಲ ಕೊಟ್ಟಿದ್ದಾರೆ. BJPಯಿಂದ 240, NCPಯಿಂದ 16, ಹಾಗೆಯೇ JDU ಇಂದ 12, ಎಲ್ಲ ಸೇರಿ 272 ಕ್ರಾಸ್ ಆಗೋ ರೀತಿಯಲ್ಲಿ ನೋಡಿ ಇದೆಲ್ಲವೂ ಕೂಡ ಆಗಿರೋದ್ರಿಂದ ನಾವು ನಂಬರ್ ಇದೆ, ಬಹುಮತ ಇದೆ ಅಂತ ಕೊಟ್ಟು ಅದನ್ನು ಅವ್ರು ನೋಡಬೇಕಾಗತ್ತೆ ರಾಷ್ಟ್ರಪತಿಗಳು. ಹೌದು ಇವ್ರ ಹತ್ರ ನಂಬರ್ಸ್ ಇದೆ ಅಂತ ಅನಿಸಿದ್ರೆ ಆಗ ಅವರು ಸರ್ಕಾರ ರಚನೆಗೆ ಆಮಂತ್ರಣವನ್ನು ಕೊಡ್ತಾರೆ. ಸರ್ಕಾರ ರಚನೆ ಆಗುತ್ತೆ. ಮೋದಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ, ಈಗ ಮೋದಿ ಅಂದ್ಕೊಳ್ಳೋಣ, ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆಮೇಲೆ ಅವರು ಸದನವನ್ನು ಕರಿಬೇಕಾಗುತ್ತೆ, ಕಲಾಪವನ್ನು ಕರಿಬೇಕಾಗುತ್ತೆ, ಕರೆದು ಫ್ಲೋರ್ ಟೆಸ್ಟ್ಗೆ ಒಳಪಡಬೇಕಾಗುತ್ತೆ. ಅಂದರೆ ವಿಶ್ವಾಸಮತ ಯಾಚನೆ ಮಾಡಬೇಕಾಗುತ್ತೆ. ವಿಶ್ವಾಸಮತ ಯಾಚನೆಯಲ್ಲಿ ಅವರಿಗೆ 272, 273 ದಾಟಿ ನಂಬರ್ ಇದೆ ಅಂತ ಗೊತ್ತಾದರೆ ಅಲ್ಲಿಗೆ ಇನ್ನು 6 ತಿಂಗಳು ಸಹಜವಾಗಿ ಸರ್ಕಾರ ನಡೆಯುತ್ತೆ. ಒಂದು ಸರ್ತಿ ವಿಶ್ವಾಸಮತ ಯಾಚನೆ ಮಾಡಿದ್ಮೇಲೆ ಇನ್ನು 6 ತಿಂಗಳು ಅವಿಶ್ವಾಸ ಮಂಡನೆ ಮಾಡೋದಕ್ಕೆ ಬರಲ್ಲ. ಅಲ್ಲಿ ತನಕ ಅದು ಸೇಫ್. ಸೊ ಯಾಕೆಂದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ಥರ ಎಲ್ಲ ನಡೀತಿರುತ್ತೆ. ಯಾರೋ ಒಬ್ಬರು ನಾನು ಬೆಂಬಲ ಕೊಡಲ್ಲ ಅಂದ್ಬಿಡೋದು ಮಧ್ಯದಲ್ಲಿ, ನಾನು ವಾಪಸ್ ತಗೋತೀನಿ ಅನ್ನೋದು. ಹಾಗೆ ಒಂದು ಕಡೆ ಸರ್ಕಾರ ರಚನೆಗೆ ಮುಂದಾಗಿದೆ NDA ಮೈತ್ರಿಕೂಟ, ಇನ್ನೊಂದು ಕಡೆ ಇಂಡಿ ಕೂಟದ ಮಹತ್ವದ ಸಭೆ ಇವತ್ತು 6 ಗಂಟೆಗೇನೋ ಕರೆದಿದ್ದಾರೆ ಡೆಲ್ಲಿನಲ್ಲೇ. ಅದೇನಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಅವರು ಏನಾದ್ರು ಕೊನೆಯ ಹಂತದಲ್ಲಿ ಟ್ರೈ ಮಾಡ್ತಾರಾ, ಅಥವಾ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನೋಡ್ರಪ್ಪ, ನಾವು ವಿರೋಧ ಪಕ್ಷದಲ್ಲಿ ಕೂರ್ತೀವಿ ಅಂತಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮುಗೀತು. ಕೆಲವೇ ಕ್ಷಣಗಳಲ್ಲಿ ಇಂಡಿ ಕೂಟದ ಸಭೆ ಕೂಡ ಆರಂಭ ಆಗುತ್ತೆ. ಹೆಡೆಡ್ ಬೈ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರ ನೇತೃತ್ವದಲ್ಲಿ ಇವ್ರದ್ದೊಂದು ಕೂಟ ಇದೆಯಲ್ಲ, ಮಿತ್ರ ಪಕ್ಷಗಳು ಅವರೆಲ್ಲರೂ ಕೂಡ ಬರ್ತಾರೆ. DMK ಅವರು, TMC ಅವರು, NCP ಶರದ್ ಪವಾರ್ ಬಣ ಇವರೆಲ್ಲರೂ ಕೂಡ ಸಭೆಗೆ ಆಗಮಿಸಿ ಚರ್ಚೆಯನ್ನು ಮಾಡ್ತಾರೆ. ಸೊ ಒಂದು ಕಡೆ NDA ವತಿಯಿಂದ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ಇವತ್ತೇ ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅವರು ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆ ಇಂಡಿ ಒಕ್ಕೂಟದವರು ಸಭೆ ನಡೆಸ್ತಾ ಇದ್ದಾರೆ. ಆಮೇಲೆ ಸಾಮಾನ್ಯವಾಗಿ ಸೋಲ್ಲಿ ಗೆಲ್ಲಿ ಒಂದು ಸಭೆ ಮಾಡ್ತಾರೆ ಒಕ್ಕೂಟದಲ್ಲಿ ಯಾವಾಗಲೂ ಕೂಡ. ಏನಾಯಿತು, ಯಾಕೆ ಸೋತ್ವಿ, ಅಲ್ಲೇನಾಯಿತು, ಮೈತ್ರಿ ವರ್ಕೌಟ್ ಆಯಿತಾ, ಇದೆಲ್ಲ ಮಾತಾಡೋದಕ್ಕೆ ಆ ನಿಟ್ಟಿನಲ್ಲಿ ಅವ್ರ ಸಭೆ ಕರೆದಿರ್ಬೋದು ಇಂಡಿ ಒಕ್ಕೂಟ. ಬಟ್ ತೇಜಸ್ವಿ ಯಾದವ್ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲವೂ ಸರಿ ಹೋಗಲಿದೆ, ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ, ಕಾದು ನೋಡಿ ಅಂತ ಹೇಳಿದ್ದಾರೆ. ಬಟ್ ಆ ಥರ ಹೇಳಿಕೆ ಕೊಡೋದ್ರಲ್ಲಿ ಅವ್ರು ನಿಸ್ಸೀಮರು, ತುಂಬ ಇದಾಗಿ ಮಾತಾಡ್ತಾರೆ. ಅಂದರೆ ವ್ಯಂಗ್ಯವಾಗಿ ಕ್ಲೀಶೆಯಿಂದ ಎಲ್ಲ ಮಾತನಾಡ್ತಾರೆ. ಬಟ್ ಆ ಥರದಲ್ಲಿ ಕೊಟ್ಟರೋ ನಿಜಕ್ಕೂ ಅಂಡರ್ ಕರೆಂಟ್ ಏನಾದ್ರು ವರ್ಕೌಟ್ ಆಗ್ತಾ ಇದೆಯಾ, ಅವ್ರು ಸರ್ಕಾರ ರಚನೆ ಮಾಡ್ತಾರಾ? ಯಾಕೆ ಅಂದರೆ ಒಂದು ವೇಳೆ JDU TDP ಎರಡೂ ಬೆಂಬಲ ಕೊಟ್ಟರೂ ಕೂಡ ಇಂಡಿ ಒಕ್ಕೂಟಕ್ಕೆ ಇನ್ನೂ 10 ಸೀಟ್ ಕಡಿಮೆ ಬೀಳ್ತಾರೆ. ಸೊ ಹಾಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ NDA ಸಭೆ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಚರ್ಚಿತವಾದ ವಿಚಾರಗಳು ಏನು ಎತ್ತ ಅಂತ ಔಟ್ಕಮ್ ಏನಾದರೂ ಸಿಕ್ಕಿರ್ಬೋದಾ? ಮತ್ತು ಇವತ್ತೇ ಹೋಗ್ತಾ ಇದೆಯಾ ನಿಯೋಗ ರಾಷ್ಟ್ರಪತಿ ಭವನಕ್ಕೆ? ಏನಿದೆ ಅಪ್ಡೇಟ್ಸ್? ಅರವಿಂದ್, ಈಗಷ್ಟೇ ಸಭೆ ಅಂತ್ಯ ಆಗಿದೆ. ಇನ್ನು ಕೂಡ ಸಭೆಯ ಔಟ್ಕಮ್ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಹೊರಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗಷ್ಟೇ ಸಭೆ ಅಂತ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಸಭೆಯ ಒಳಗಡೆ ಯಾವೆಲ್ಲ ವಿಚಾರಗಳು ಚರ್ಚೆ ಆಯ್ತು, ಮತ್ತೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಯಾವ ನಾಯಕರು ಕೂಡ ಮಾತಾಡಿಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಗಳು ಕೂಡ ಸಿಗುತ್ತೆ. ಬಹುಶಃ ಇವತ್ತು ಸಂಜೆ ವೇಳೆಗೆ ಏನು ರಾಷ್ಟ್ರಪತಿಗಳನ್ನ ಅಪ್ರೋಚ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆದಿದ್ದಾವೆ. ಆದ್ರೆ ಅಂತಿಮವಾಗಿ ಇವತ್ತು ಸಂಜೆ ವೇಳೆಗೆ ಹೋಗ್ತಾರಾ ಅಥವಾ ನಾಳೆ ಬೆಳಗ್ಗೆ ಹೋಗುವಂತ ಪ್ಲಾನ್ ಏನಾದ್ರು ಮಾಡ್ಕೊಳ್ತಾರ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡ್ಬೇಕು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಧಿಕೃತ ಮಾಹಿತಿಗಳು ಲಭ್ಯ ಆಗುವ ಸಾಧ್ಯತೆಗಳಿದಾವೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್